ಇನ್ನು ಲೋಕಸಮರ ಅಖಾಡದಲ್ಲಿ ಕೆಲವು ಸರ್ಪ್ರೈಸ್ ಕ್ಯಾಂಡಿಡೇಟ್ಗಳು ಕೂಡ ಬಿಜೆಪಿಯಿಂದ ಕಾಣಿಸ್ಕೊಳ್ತಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದೆ. ಮೂಡಿಸಿರುವ ಕಮಲ ವರಿಷ್ಠರ ಸೀಕ್ರೆಟ್ ಲಿಸ್ಟ್ನಲ್ಲಿರುವ ಕ್ಷೇತ್ರಗಳು ಯಾವುದು ಅಂದರೆ ಮೈಸೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಕ್ಷೇತ್ರಗಳಲ್ಲಿ ಅಚ್ಚರಿ ಪ್ರಯೋಗ ಇರುತ್ತಾ ಅಂತ. ಬಹುತೇಕ ಎರಡನೇ ಪಟ್ಟಿಯಲ್ಲಿ ಪ್ರಕಟವಾಗುವ ಕ್ಷೇತ್ರಗಳಿಗೆ ಅಚ್ಚರಿ ಮುಖಗಳು ಕಣಕ್ಕಿಳಿಬಹುದು. ನಾನಾ ಹಂತದ ಸರ್ವೆ ಚರ್ಚೆಗಳ ನಂತರ ಅಚ್ಚರಿ ಅಭ್ಯರ್ಥಿಗಳ ಕ್ಷೇತ್ರಗಳು ಫೈನಲ್ ಆಗ್ತಾ ಇದೆ. 3-4 ಕ್ಷೇತ್ರಗಳಲ್ಲಂತೂ ಸರ್ಪ್ರೈಸ್ ಹುರಿಯಾಳುಗಳ ಸ್ಪರ್ಧೆ ಮಾಡೋದು ಬಹುತೇಕ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸರ್ಪ್ರೈಸ್ ಅಂದರೆ ಯಾರೂ ಅಂದುಕೊಂಡಿರಲ್ಲ. ಈಗ ನೋಡಿ, ಮೈಸೂರಿನಲ್ಲಿ ಯದುವೀರ್ ಒಡೆಯರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಈಗ ಸರ್ಪ್ರೈಸ್ ಅಭ್ಯರ್ಥಿಗಳು ಅನ್ನೋದೇ ಆದರೆ ಯಾವ ಕ್ಷೇತ್ರಗಳಿಗೆ ಮತ್ತು ಯಾರ್ಯಾರು ಅಂತಕ್ಕಂಥ ಪ್ರಶ್ನೆ ಮೂಡುತ್ತೆ. ಈಗಾಗಲೇ 2 ಕ್ಷೇತ್ರಗಳಿಗೆ ಬಹುತೇಕ ಸರ್ಪ್ರೈಸ್ ಅಭ್ಯರ್ಥಿಗಳು ಫಿಕ್ಸ್ ಆಗಿದ್ದಾರೆ. ಒಂದು ಮೈಸೂರಿಗೆ ಯದುವೀರ್ ಒಡೆಯರ್ ಅವರು, ಇನ್ನೊಂದು ಬೆಂಗಳೂರು ಗ್ರಾಮಾಂತರಕ್ಕೆ ಬಿಜೆಪಿ ಚಿಹ್ನೆಯಿಂದ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಬಹುತೇಕ ಬಿಜೆಪಿಯಿಂದ ಕ್ಲಿಯರ್ ಆಗಿದೆ. JDS ಇಂದಲೂ ಕೂಡ ಬಹುತೇಕ ಕ್ಲಿಯರ್ ಆಗಿದೆ ಅಂತ ಕೂಡ ಹೇಳಲಾಗ್ತಿದೆ. ಅವರ ಹೆಸರು ಕೂಡ ಫೈನಲ್ ಆಗಿದೆ. ಇವರಿಬ್ಬರು ಕೂಡ ಖಂಡಿತವಾಗಿಯೂ ಅಚ್ಚರಿ ಅಭ್ಯರ್ಥಿಗಳೇ. ಇನ್ನು ಒಂದು ಕೆಲವು ತಿಂಗಳಿಂದಲೂ ಕೂಡ ಇಬ್ಬರು ರಾಜ್ಯಸಭೆ ಸದಸ್ಯರು ಹಾಲಿ ಕೇಂದ್ರ ಸಚಿವರಾಗಿರುವಂಥವರ ಹೆಸರು ಕರ್ನಾಟಕದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಚರ್ಚೆ ಆಗ್ತಿದೆ. ಆ ಆಪ್ಷನ್ ಇನ್ನೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಓಪನ್ ಆಗಿದೆ ಅಂತ ಕೂಡ ಹೇಳಲಾಗ್ತಿದೆ. ಒಂದು ಜೈಶಂಕರ್ ಅವರು ರಾಜ್ಯಸಭಾ ಸದಸ್ಯರು, ಜೊತೆಗೆ ವಿದೇಶಾಂಗ ವ್ಯವಹಾರಗಳ ಸಚಿವರು. ಇನ್ನೊಬ್ಬರು ನಿರ್ಮಲಾ ಸೀತಾರಾಮನ್ ಅವರು ಆರ್ಥಿಕ ಸಚಿವರು. ಇವರು ಕೂಡ ಕರ್ನಾಟಕದಿಂದಲೇ ರಾಜ್ಯಸಭೆಗೆ ಆಯ್ಕೆಯಾಗಿ ಹೋಗಿರುವಂಥವ್ರು. ಇವರಿಬ್ಬರು ಕೂಡ ಕರ್ನಾಟಕದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಚರ್ಚೆ ಇನ್ನೂ ಕೂಡ ಹಾಗೆ ಜೀವಂತವಾಗಿರುವಂಥದ್ದು. ಒಬ್ಬರು ನಿರ್ಮಲಾ ಸೀತಾರಾಮನ್ ಅವ್ರನ್ನ ಬೆಂಗಳೂರಿಂದ ಸ್ಪರ್ಧೆ ಮಾಡಿಸ್ತಾರೆ ಅನ್ನುವಂಥದ್ದು. ಉತ್ತರ ಕನ್ನಡ ಅಥವಾ ದಕ್ಷಿಣ ಕನ್ನಡದಿಂದ ಜೈಶಂಕರ್ ಅವ್ರನ್ನ ಸ್ಪರ್ಧೆ ಮಾಡಿಸ್ತಾರೆ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಉತ್ತರ ಕನ್ನಡದಲ್ಲಿ ಈಗಾಗಲೇ ಗೊಂದಲ ಇದೆ. ಆ ಹಿನ್ನೆಲೆಯಲ್ಲಿ ಅಲ್ಲಿಂದ ಸ್ಪರ್ಧೆ ಮಾಡಿಸ್ತಾರೆ ಅನ್ನುವಂಥದ್ದು. ಇನ್ನು ಚಿತ್ರದುರ್ಗ ಚರ್ಚೆ ಇನ್ನೂ ಕೂಡ ನಡೀತಾ ಇದೆ. ಮಾದಾರ ಚೆನ್ನಯ್ಯ ಅವರು ಅವ್ರನ್ನ ಕೂಡ ಸ್ಪರ್ಧೆ ಮಾಡಿಸಬೇಕು ಅನ್ನುವಂಥ ಮಾತುಕತೆ ನಡೀತಿದೆ ಅಂತ ಕೂಡ ಹೇಳಲಾಗ್ತಿದೆ. ಒಟ್ಟಾರೆಯಾಗಿ 5-6 ಕ್ಷೇತ್ರಗಳಲ್ಲಿ ಬಹುತೇಕ ಅಚ್ಚರಿ ಅಭ್ಯರ್ಥಿಗಳು ಈ ಬಾರಿ ಕಣದಲ್ಲಿರ್ತಾರೆ. ಅರವಿಂದ್, ಥ್ಯಾಂಕ್ ಯು ಮಸೂದ್. ತಮ್ಮೆಲ್ಲ ಮಾಹಿತಿಗೆ ನೋಡೋಣ ಯಾರ್ಯಾರು ಅಂತಕ್ಕಂಥದ್ದು ಟಿಕೆಟ್ ಬಿಡುಗಡೆಯಾದ ನಂತರವಷ್ಟೇ ನಾವು ಚರ್ಚೆ ಮಾಡ್ಬೋದು.